ಯಾರು ನಿಮ್ಮ ಅಪ್ಪ ಅಮ್ಮ ತೋರಿಸಿ ಅಂತ ಸೊ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಹಾಡು ಎತ್ತ ತಾಯಿಗೆ ಗಾಳ ಇದೆ ಮಾ ಹುಷಾರಮ್ಮ ಈ ಕಡೆ ಬಾ ಎಲ್ಲ ಹಾಯ್ ಮಾಡ್ಬಿಡಿ ಒಂದು ಮತ್ತೆ ಈಗ ಬಾಯ್ ಮಾಡ್ಬಿಡಿ. ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ರು ಯಾರು ನಿಮ್ಮ ಅಪ್ಪ ಅಮ್ಮ ತೋರಿಸಿ ಅಂತ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಇವರೇ ನಮ್ಮಪ್ಪ ಪ್ರಕಾಶ್ ಅಂತ, ಇವರು ನಮ್ಮಮ್ಮ ಶಶಿಕಲಾ ಅಂತ. ನಮಸ್ಕಾರ. ನಮಸ್ಕಾರ. ನಮ್ಮಪ್ಪ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೊಸಳ್ಳಿ ಆಂಜನೇಯ ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ. ಸೊ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಸೊ ಇದೇ ನಮ್ಮ ಮನೆ ದೇವರು ಹೊಸಳ್ಳಿ ಆಂಜನೇಯ. ಸೊ ದರ್ಶನ ಮಾಡ್ಕೊಂಡು, ಗೊತ್ತಿಲ್ಲ ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಅನಿಸುತ್ತೆ. ಮತ್ತೆ ಇನ್ನೇನು ಹೇಳೋಣ, ಅದು ಹತ್ರ ಇಟ್ಕೋ ಅಟ್ಲೀಸ್ಟ್ ಮಾತಾಡೋ. ನೀನು ಮಾತಾಡಲ್ಲ ಅಂತ ಹೇಳ್ತಾರೆ. ನಾವಪ್ಪ ಕೈ ಸನ್ನೆ ಮಾಡಿ ತೋರಿಸ್ತವ್ರೆ, ಅಲ್ಲಿ ನೋಡ್ಸು ಅಲ್ಲಿ ನೋಡ್ಸು ಅಲ್ಲಿ ತೋರಿಸು ಅಂತ. ಸೊ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಐ ಥಿಂಕ್ ತೋರ್ಸಂಗಿಲ್ಲ ಅನ್ಸುತ್ತೆ ಜಾಸ್ತಿ. ಒಂದು ನಿಮಿಷ ರೀ, ಬ್ಲರ್ ಕಾಣಿಸ್ತಿದೆ. ಒಳಗಡೆ ತೋರ್ಸಂಗಿಲ್ಲ ಅನ್ಸುತ್ತಲ್ಲ ವಿಡಿಯೋ? ಹಂಗೆಲ್ಲ ಇಲ್ಲ, ತೋರ್ಸಂಗಿಲ್ಲ. ತಗೋಬಹುದೇನಮ್ಮ? ಮನೆ ಚೆನ್ನಾಗಿದೆ ಇದು. ಇನ್ನ ಇದೇ ತೆಗ್ದಿಲ್ಲ, ಪರ್ದೆ ತೆಗ್ದಿಲ್ಲ. ಪೂಜೆ ನಡೀತಾ ಇದೆ ಅನ್ಸುತ್ತಾ? ಪೂಜೆ ನಡೀತಾ ಇದೆಯಾ? ಇಲ್ಲಿ ಹಾಕೊಂಡಿದ್ಯಾ? ಬಾ ಅಲ್ಲಿವರೆಗೂ ಹಂಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ಬಾ. ನಮ್ಮಪ್ಪ ಸ್ವಲ್ಪ ತುಂಬ ಭಕ್ತಿ ಜಾಸ್ತಿ, ನೋಡ್ತಾ ಇರ್ಬೋದು. ಅಲ್ಲಿ ನೋಡಿ ಫುಲ್ಲು ಹಣೆಗೆಲ್ಲ ಪಟ್ಟೆ ಇಟ್ಕೊಂಡು ನೋಡಿ, ಕುಂಕುಮ ನೋಡಿ ಎಷ್ಟಪ್ಪ ಇದ್ದಾರೆ. ಸೊ ಅವ್ರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ನನಗೂ ಇವಾಗ ಬರ್ತಾ ಇದೆ ಭಕ್ತಿ, ಸ್ವಲ್ಪ ಬರ್ತಾ ಇದೆ ನಿನಗೆ. ಜಾಸ್ತಿನೇ ಬರ್ತಾ ಇದೆ ಅಂದ್ಕೊಳ್ಳಿ, ಕಡಿಮೆ ಏನಿಲ್ಲ. ಸೊ ಇಲ್ಲಿ ಅನ್ನದಾಸೋಹ ಮಾಡ್ತಾರಂತೆ. ಇಲ್ಲಿ ಏನೋ ನಡೀತಾ ಇದೆ, ಭಜನೆ ಏನೋ ನಡೀತಾ ಇದೆ. ಸ್ಕೂಲ ಇದು? ಇದು ಸ್ಕೂಲು, ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ, ನಮ್ಮ ಗೌರ್ಮೆಂಟ್ ಸ್ಕೂಲು. ನಮ್ಮ ಗೌರ್ಮೆಂಟ್ ಸ್ಕೂಲ್ ನೋಡಿ. ಬಟ್ ತುಂಬ ಕಡಿಮೆ ಆಗ್ಬಿಟ್ಟಿದೆ ಅನ್ಸುತ್ತೆ ಗೌರ್ಮೆಂಟ್ ಸ್ಕೂಲ್ಗಳು ಮುಂಚೆಗಿಂತ. ಅಲ್ಲ, ಮುಂಚೆಗಿಂತ ತುಂಬ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿಲ್ಲ, ಎಲ್ಲ ಕಡೆನೂ ಇದೆ. ಇಲ್ಲ ನೀನು ನೋಡ್ತಾ ಇಲ್ಲ ಅಷ್ಟೇ. ನೀನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಿ ನೀನು. ಅದು ಫೋನ್ ಕಿತ್ಕೊಂಡು, ಅದೇನು ಗೊತ್ತಾ, ಫೋನ್ ಕಿತ್ಕೊಂಡು ತಿಂಡಿ ಕೇಳಕ್ಕೆ. ಅದ್ರ ಪಾಪು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ತೆಗಿಮ ಅದ್ರದ್ದು ವಿಡಿಯೋ. ತೆಗಿತಾ ಕಾಣ್ತಿದೆ ಇಲ್ಲಿಂದ ನೀಟಾಗಿ. ಬಾಬಾ ಎಷ್ಟು ಚೆನ್ನಾಗಿದೆ ಕೆರೆ. ಈಗ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡೇ ಇಲ್ಲ ಕೆರೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಇಲ್ಲಿ ನನಗೆ ಬಂದಿದ್ದು ನೆನಪಿದೆ. ಅಲ್ಲಿ ಕಾಲ್ ತೊಳ್ಕೊಂಡ್ ಬರ್ಬೋದು. ಅಲ್ಲ ಅಲ್ಲಿ ಹೋಗಿ ಬರೋಣ. ಬಟ್ ಜಾರಿಗೆ ಹೋಗ್ಬಾರ್ದಾ? ಇಲ್ಲಮ್ಮ, ಇಲ್ಲಿಂದ ನೀರು ಒಳ್ಳೆ ನೀರಮ್ಮ. ಬಮ್ಮ ತೊಳ್ಕೊ ಬರೋಣ ಕಾಲು. ನಿಧಾನಕ್ಕೆ ಬನ್ರಮ್ಮ. ಪಾಚಿ ಜಾರುತ್ತೆ. ನಿಧಾನಕ್ಕೆ ಬನ್ನಿ ನೀವು. ಚಪ್ಪಲಿ ಬಿಟ್ಟೋಗೋದು. ಚಪ್ಪಲಿ ಇಲ್ಲೇ ಬಿಡ್ತೀರಾ? ಇಲ್ಲೇ ಬಿಟ್ಟೋಗೋಣಪ್ಪ. ಕಾಲು ಹಿಂಗೆ ತೊಳ್ಕೊ. ನನಗೆ ಇವಾಗ ನೆನಪಾಯ್ತು, ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ನಲ್ಲಮ್ಮ, ಅವಾಗ ಇದು ಇಲ್ಲಿ ಮೆಟ್ಲಿರ್ಲಿಲ್ಲ. ಇದು ಮೆಟ್ಲಿರ್ಲಿಲ್ಲ. ನೀರು ಎಷ್ಟು ಚೆನ್ನಾಗಿದೆ. ಆಳ ಇದೆ ಅನ್ಸುತ್ತೆ, ಜಾಸ್ತಿ ಇಳಿಬೇಡ. ಇಲ್ಲಿ ಇಳಿದ ತಕ್ಷಣ ನಾನೇನು ಇಳಿಲಿ, ಅಲ್ಲಿ ಸುಮ್ಮನೆ ಹಿಂಗೊಂದು ಸ್ವಲ್ಪ ಕುತ್ಕೊಳ್ಳೋದಷ್ಟೇ. ಹುಷಾರು, ಜಾರ್ ಬಿಡ್ತೀರಾ. ಮೀನೆಲ್ಲ ಇದೆ. ಮೀನಾ? ಚಿಕ್ಕದು ಇದೆ. ಕಪ್ಪೆ ಮೀನು. ಕಪ್ಪೆ ಮೀನಲ್ಲಮ್ಮ, ನಿಜ ಮೀನು. ಬಿಟ್ಟಿರ್ತಾರೆ ಊರವರು. ಹುಷಾರು, ಹಿಂದಕ್ಕೆ ಬಾ, ಜಾರ್ ಬಿಡುತ್ತೆ. ಈ ಕಡೆ ಬಾ, ಪಾಚಿ ಇರುತ್ತೆ. ಜೈ ಆಗ್ತೇನೆ. ಕುಡಿಸ್ತಾ ಇಲ್ಲಿ ಕುತ್ಕೊಳ್ಳೋಣ ತಡಿಯಪ್ಪ ಅಟ್ಲೀಸ್ಟ್. ಎಷ್ಟು ಚೆನ್ನಾಗಿದೆ. ಕಾಲು ಹಾಕಂಗಿಲ್ವಾ? ದಂಡ ಹಾಕಿಸ್ಕೊಂಡಿಯ ನೀನು? ನಾವೇನು ಗಲೀಜು ಮಾಡ್ತಾ ಇದೀವಿ. ಅಮ್ಮ ಬನ್ನಿ, ಇನ್ನೇ ಗಾಳ ಇದೆ. ಹುಷಾರಮ್ಮ, ಈ ಕಡೆ ಬಾ. ನಮ್ಗೆ ಬರುತ್ತಪ್ಪ, ಈಜೋಡಕ್ಕೆ ಬರುತ್ತಪ್ಪ ನಿಮಗೆ? ಅಮ್ಮ ನಮ್ಗೆ ಹೇಳಿ ಅವರೇ ಕೆಳಗೆ ಇಳಿತಾ ಇದ್ದಾರೆ ನೋಡಿ. ಇಲ್ಲಿ ಪಾಚಿ ಇದೆ ಅಂದು. ಚೆನ್ನಾಗಿದೆ. ಜಯ್ಯ ಏನು ಜೈ? ನಿಂತ್ಕೊಳ್ರಿ, ಫೋಟೋ ತೆಗಿಯೋಣ ನಿಮ್ಮದು ಅಟ್ಲೀಸ್ಟ್.
ಅರಳಿ ಕಟ್ಟೆ, ಅರಳಿ ಮರ ಅಲ್ಲಮ್ಮ ಇದು? ಅರಳಿ ಮರ. ಯಪ್ಪ ಎಷ್ಟು ದೊಡ್ಡದಿದೆ ನೋಡು. ಇದು ಇನ್ನೂ ಚಿಕ್ಕದು, ಕಂಪ್ಯಾರಿಟಿವ್ಲಿ ಇನ್ನೂ ದೊಡ್ಡದಿರುತ್ತೆ. ಎಷ್ಟು ಏಜ್ ಆಗಿರುತ್ತಮ್ಮ ಇದಕ್ಕೆ? ಕೋತಿಗಳಿದಾವೆ, ಹುಷಾರು. ಮೊಬೈಲ್ ಕಿತ್ಕೊಂಡ್ಬಿಡ್ತವೆ, ಅವಕ್ಕೇನೋ ತಿಂಡಿ ಕೊಟ್ರೆ ಕೊಡ್ತಾವೆ, ವಾಪಸ್ ಆಗೋ ಬಂತು. ಹೌದಾ? ಅಯ್ಯೋ ಬತ್ತಿದೆ. ಬನ್ರಿ. ಮೊಬೈಲ್ ಹುಷಾರ್. ಏನು ಇಲ್ಲ ಕೊಡ ತಿನ್ನಕ್ಕೆ. ಬಾಳೆಹಣ್ಣು ತರಬೇಕಿತ್ತು. ಕಿತ್ಕೊಳ್ತಾವ ಆಮೇಲೆ ಬೇರೆ ಅಲ್ಲಿ ನೋಡು. ಹ್ಞೂ ಆಮೇಲೆ ಬಾಳೆಹಣ್ಣು ಕೊಡೋಣ. ಆಮೇಲೆ ಕೊಡೋಣ ಬನ್ನಿ ಬಾಳೆಹಣ್ಣು. ಅದೇ ಹಲೋ. ಏನಾಗಿಲ್ಲ, ಅಲರ್ಜಿ ಏನಾಗಿರ್ತದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಸವಿ ನೆನಪು ಸಾವಿರ ನೆನಪು. ಇಲ್ಲ ಟ್ರೈನ್ ಥರ ಮಾಡೋರು ಸ್ಕೂಲ್. ಇದೇ ಅನ್ನದಾಸೋಹ ಭವನ ಇಲ್ಲೇ ಅಲ್ಲಮ್ಮ? ಫ್ರೀ ಫುಡ್ ತಾನೇಮ್ಮ ಇಲ್ಲಿ? ಫ್ರೀ ಫುಡ್. ಸ್ಟ್ಯಾಂಡ್ ಹಂಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಬಿಸಿಲು ಜಾಸ್ತಿ. ಸ್ಟ್ಯಾಂಡ್ ಎತ್ತಿ ಕೇಳಿ ಮಾವು. ಬಿಡು ಅವರೇ ಜಸ್ಟ್ ನಾವು ಗೊತ್ತಿತ್ತು. ಬಟ್ ಕಾಮ್ ಇದೆ. ಹಲೋ. ಕರಿತಿದ್ದಾರೆ ಬಾಮ್ಮ. ಏಕೆ ಗೊತ್ತಿಲ್ಲ. ಮಾತಾಡ್ಸ್ಕೊಂಬರಕ್ಕ ಗೊತ್ತಿಲ್ಲ. ಇರಬೇಕು. ಡ್ಯಾನ್ಸ್ ಮಾಡಿ. ಹೌದಾ? ವಿಡಿಯೋ ಮಾಡಿ ಬನ್ನಿ ತೋರ್ಸೋಣ. ಏನೆಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ. ಹಲೋ. ಎಲ್ಲ ಏನು ಡ್ಯಾನ್ಸ್ ಮಾಡ್ತಿದ್ದೀರಾ? ಬನ್ನಿ ಅಮ್ಮ, ಬಾಮ್ಮ. ಇವರು ನೋಡಿ ನಮ್ಮ ಅವರು ಟೀಚರೇ, ನಮ್ಮ ಅಮ್ಮನೂ ಟೀಚರೇ. ಬೆಂಗಳೂರು ಮೊದಲು ಟೀಚರ್ ಆಗಿದ್ರು, ಆಮೇಲೆ ಅಂಗನವಾಡಿ ಗೌರ್ಮೆಂಟ್. ಅವ್ರು ನಮ್ಮ ತಂದೆ. ನೋಡಿ ಇನ್ಸ್ಟಾಗ್ರಾಮ್. ಹಾಯ್. ಡ್ಯಾನ್ಸ್ ಮಾಡಿದ್ದೀರಾ? ಏನು ಮಾಡ್ತಿದ್ದೀರಾ? ಇವರು ಡ್ಯಾನ್ಸರೇ, ಡ್ಯಾನ್ಸ್ ಟೀಚರೇ. ನಾಳೆ ಹೋಗಿ ಡ್ಯಾನ್ಸ್ ಮಾಡಿದ್ದೀರಾ? ಆಡಿ. ಬಟ್ ಹಾಡು ಬರೀ ಹಾಡು ಮಾಡ್ಬಿಡ್ತೇನೆ. ಮಾಡ್ಬೋದಾ? ಹಾಂ, ಮತ್ತು ಹೋಲಿ ಇದೇ ಮಾಡಿಸ್ಬೋದಿತ್ತು. ವೆರಿ ನೈಸ್, ಸೂಪರ್. ಯಾರು ಹೇಳ್ಕೊಟ್ಟಿದ್ದು? ವಾವ್, ಕ್ಲಾಪ್ ಫಾರ್ ಮ್ಯಾಮ್. ಕ್ಲಾಪ್ ಮಾಡಿ ಮ್ಯಾಮ್ಗೆ. ಸೂಪರ್. ಇದು ಏನಕ್ಕೆ ರೆಡಿ ಆಗ್ತಿದ್ದಾರೆ? ಓಕೆ, ಶಾರದಾ ಪೂಜೆ, ಸರಸ್ವತಿ ಪೂಜೆ ಎಲ್ಲ ರೆಡಿ ಆಗಿದ್ದೀರಾ? ಸೂಪರ್. ಎಲ್ಲ ಹೌದಾ? ಎಲ್ಲ ಸೂಪರ್ ಆಗಿ ಆಡ್ತಿದ್ದೀರಾ. ಹಿಂಗೆ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಆಲ್. ಬಾಯ್. ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ಬೇಕು. ಥ್ಯಾಂಕ್ ಯು ಮ್ಯಾಮ್. ವಿಡಿಯೋದಲ್ಲಿ ಬರುತ್ತೆ ನೋಡಿ. ಮ್ಯಾಮ್ ಥ್ಯಾಂಕ್ ಯು. ಯೂಟ್ಯೂಬಲ್ಲಿ ಬರುತ್ತೆ. ಬಾಯ್. ಎಲ್ಲ ಹಾಯ್ ಮಾಡ್ಬಿಡಿ ಒಂದು. ಮತ್ತೆ ಈಗ ಬಾಯ್ ಮಾಡ್ಬಿಡಿ. ಓಕೆ. ಬಟ್ ನಮ್ದು ವಿಡಿಯೋಸ್ ನೋಡಿ ಎಲ್ಲಿವರೆಗೂ ರೀಚ್ ಆಗ್ತಾ ಇದೆ. ಹೇಳ್ಕೊಡ್ತಿದ್ದಾರೆ. ಸೊ ಈಗ ಸ್ಕೂಲ್ ಮಕ್ಕಳು ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣ ಇಲ್ಲಿ ಮಾಡ್ತಾರಾ? ಸಂಜೀವಿನಿ ಯಜ್ಞ ಮಂಟಪ. ಇದು ನಾಮ ಬೆಳೀತಾ ಇದ್ರಲ್ಲ, ಎಲ್ಲ ಅವರು ಇವತ್ತು ಮೋಸ್ಟ್ಲಿ ವಾರದ ದಿನ ಬರೋದು ಅನ್ಸುತ್ತಮ್ಮ ಅವರು. ವಾರದ ದಿನ ಬರ್ತಾರೆ ಅನ್ಸುತ್ತೆ. ಓಪನ್ ಆಗಿದೆಯಲ್ಲ? ಇಲ್ಲ, ಓಪನ್ ಆಗಿಲ್ಲ. ಓ ಏನ್ಮ ಇಷ್ಟೊಂದು ಬಿಸಿಲು ಏನು ಮಾಡ್ತೀಯ ಬಿಸಿಲುಗಾಲ. ಸಂಜೀವರಾಯ ಸ್ವಾಮಿ ನಮ್ಮ ಮನೆ ದೇವರು. ನಾನು ಬಂದಿರೋದು ಚಿಕ್ಕ ವಯಸ್ಸಲ್ಲಿ ಬಂದಿರೋದು ಇಲ್ಲಿಗೆ. ತಣ್ಣಗಿದೆ ಗೊತ್ತಾ ಇಲ್ಲಿ? ಏನಿಲ್ಲ, ಅವ್ರು ಕೇಳಿದ್ರೆ ಮಾಡಂಗಿಲ್ಲ. ಅಲ್ಲೇ ಬರ್ದಿದ್ದಾರೆ ಅನ್ಸುತ್ತಲ್ಲ. ಅಂಕಲ್ ನೀವು ಮುಂದೆ ಬನ್ನಿ. ಸೆಲ್ಫಿ ಟೈಮ್. ಚೆನ್ನಾಗಿ ಇಟ್ಕೋತಾ ಇದ್ದಾರೆ ಬಿಡಿ.
ತಿನ್ರಿ ಕೊಡು ಸ್ವಲ್ಪ ಇಸ್ಕೊಂಡಿಲ್ಲ. ಬೇರೆ ಪ್ರಸಾದ ಇಸ್ಕೊಂಡ ಸಾಕು. ಪ್ರಸಾದ ಚೆನ್ನಾಗಿದೆಯಾ? ಆಯ್ತಮ್ಮ ದರ್ಶನ? ಸಮಾಧಾನ ಆಯ್ತಾ ಮನೆ ದೇವ್ರನ್ನ ನೋಡಿ? ಬಟ್ ನಿಮ್ಮದು ಮನೆ ದೇವ್ರು ಯಾವುದಮ್ಮ? ನಾಗಲಿಂಗೇಶ್ವರ. ಇದು ನಮ್ಮ ಅಪ್ಪ ಅವರ ಮನೆ ದೇವರು. ಇದು ನಮ್ಮಮ್ಮ ಅವ್ರ ಮನೆ ದೇವ್ರಿಗೆ ಹೋಗಿಲ್ಲಲ್ಲಮ್ಮ ನಾವು ಯಾವತ್ತು? ಕುಂಕುಮ ತಂದ ಹಚ್ಚು ಕುಂಕುಮ. ತಾಯಿ ತಾಯಿ ಲಾಲಿ ಹಾಡೋ ಎತ್ತ ತಾಯಿಗೆ. ನಾನು ಅಮ್ಮಂಗೆ ವಿಡಿಯೋ ಆನ್ ಮಾಡ್ರೆ ನಾಚಿಕೆ ಆಗುತ್ತೆ. ಅಲ್ಲಿ ನೋಡಲ್ಲಿ ಅಲ್ಲಿ ನೋಡ್ಕೊ. ಅವ್ರು ಒಂಥರ ಹಿಂಗೆ ನಾಚ್ಕೊಬಿಡ್ತಾರೆ. ಇನ್ನೊಂದ್ಸತಿ ಹಚ್ತಾ ಇದ್ದಾನು. ಹತ್ತುತ್ತಿಲ್ಲ, ಅಲ್ಲ ಸ್ವಲ್ಪ ಹತ್ತೈತೆ. ಅದು ಒಳ್ಳೆ ಜನಗಳಿಗೆ ಒಂದೇ ಸಾರಿ ಹತ್ತುತ್ತಂತೆ. ತಡಿ ನಮ್ಮ ಅಮ್ಮನಿಗೆ ಹತ್ತುತ್ತ ನೋಡಿ. ಕೆಳಗಡೆ ಹಾಂ, ಒಳ್ಳೆ ಜನಗಳಿಗೆ ಹತ್ತುತ್ತೆ ನೋಡಿ. ನಮ್ಮ ಅಪ್ಪಗೆ ಫುಲ್ ಹಣೆ ಪೂರ್ತಿ ಹತ್ಸ್ಕೊಂಡು. ಓಕೆ ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಹಾಂ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಇವತ್ತು ಅದು ನಿಂತ್ಕೊಳ್ಳೋಕ್ಕಾಗಲ್ಲ. ಅದೇ ಶನಿವಾರ ಬಂದ್ರೆ ಜಾಸ್ತಿ ಕಾಂಕ್ರೀಟ್ ಇರೋದ್ರಿಂದ ಹೆಜ್ಜೆ ಇಡೋಕ್ಕೆ ಆಗಲ್ಲ. ತುಂಬಾ ಬಿಸಿ ಬಿಸಿ. ಬನ್ನಿ ತಿನ್ಕೊಂಡು ಹೋಗೋಣ. ಬಟ್ ಅಂದರೆ ಇದು ಊರ ಮಧ್ಯೆ ಇರೋದ ಊರ ಆಚೆ ಇರೋದೇ? ಊರ್ ಮಧ್ಯಮ ಸುತ್ತ ಮನೆಗಳು. ಊರ ಮಧ್ಯೆ. ಬನ್ನಿ ಹೊರಡೋಣ. ಓ ಸದ್ಯ ನೆಳ್ಳಲ್ಲಿ ಹಾಕಿದ್ದು ಒಳ್ಳೇದಾಯ್ತು ಕಾರ್. ಆದರೂ ಆಗಿರುತ್ತೆ, ಕಾರ್ ಬಿಸಿ ಆಗಿರುತ್ತೆ. ಅಷ್ಟಿರಲ್ಲ ಸ್ವಲ್ಪ. ಅಪ್ಪ ನೋಡಿ ಸ್ಲೋಗಿ ನಡ್ಕೊಂಬರ್ತಾರೆ. ಈ ಸೈಕಲ್ ತಗೊಂಡೋಗಿ ಒಂದ್ಸರಿ ಬಿದ್ದಿದ್ನಲ್ಲಮ್ಮ ನಾನು ಚನ್ನಪಟ್ಟಣದಲ್ಲಿದ್ದಾಗ. ಕತ್ರಿ ಏನು ಮಾಡಿದೆ, ಧೈರ್ಯ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು. ಇನ್ನೂ ಕಾಲು ಇಟಕ್ಸ್ತಾ ಇರಲಿಲ್ಲ. ಆಮೇಲೆ ಹೋದೆ, ಅಲ್ಲಿ ಬೇರೆ ಒಂದು ಮೆರವಣಿಗೆ ನಡೀತಾಯಿತ್ತು. ಮೆರವಣಿಗೆ ನಡೀತಾ ಏನಾಯಿತು, ಈ ಕಡೆ ಮೆರವಣಿಗೆ ಲೆಫ್ಟು, ಮತ್ತೆ ಟೈರ್ ಕೆಳಗಡೆ ಹೋಗಿ ಬಿದ್ದೋಯ್ತು. ಇದು ಇಷ್ಟು ಫುಲ್ಲು ಹತ್ಬಿಡ್ತು, ಇದ್ರ ಮೇಲೆ ಫುಲ್ಲು ಹತ್ಬಿಡ್ತು. ನಿನ್ಗೇನಾಯ್ತು ಹೇಳು ಬೇಗ. ಆದ್ರೂ ತುಂಬಾ ಎಳೀತೀಯ ಸಿಂಪಲ್ ಆಗಿ ಹೇಳೋ. ಆಮೇಲೆ ಇನ್ನೇನು ಮಾಡೋದು, ಆಮೇಲೆ ಹೋದ್ವಿ. ಏನೋ ನಿನ್ಗೇನೋ ಆಗ್ಲಿಲ್ಲ? ಏನೂ ಆಗಿಲ್ಲ, ದೇವ್ರದ್ದು ಇದರಿಂದ. ಕಮ್ ಬನ್ನಿ ಹೊರಡೋಣ. ಅಮ್ಮ ಬನ್ನಿ. ಸುತ್ತೇಳು ಲೋಕದಲು ಮತ್ತೆಲ್ಲ ಸಿಗದೆ ನನ್ನೊಲವೇ ಅಲ್ಲಮ್ಮ, ಅದು ನನ್ನೊಳಗೆ ಹಾಡಾಗಿ. ಗೊತ್ತಿಲ್ಲ ನಂಗೂ ಲಿರಿಕ್ಸ್ ಮಾಡ್ತಿದ್ದೆ. ಕೆಂಗಲ್ ಹನುಮಂತ ಆಂಜನೇಯ ದೇವಸ್ಥಾನ. ಆಕ್ಚುಲಿ ಇಲ್ಲೇ ಮದುವೆ ಆಗೋದಿರ ಅಲ್ಲಮ್ಮ. ನಿಲ್ಸು ನಾನು. ನಮಸ್ಕಾರ ಮಾಡ್ಕೊಂಡು ಆಮೇಲೆ ಮೂವ್ ಮಾಡ್ಕೊಂಡು ಇಲ್ಲ, ನಾವು ಇಲ್ಲಿನೂ ಪ್ಲಾನ್ ಆಗಿತ್ತಲ್ಲ ಮದುವೆ ಆಗೋದು. ಇಲ್ಲೂ ಪ್ಲಾನ್ ಇತ್ತು, ಬಟ್ ಆಮೇಲೆ ಇದು ಮಾಡಿಲ್ಲ. ಹಾಂ ನಡಿ. ಸರಿ ನಡಿ. ಇವಾಗ ಅದೆಷ್ಟು ಮೈಕು? ಇದು 24,000. ಅದೊಂದಾ? ಹ್ಞೂ, ಇದು ಮೈಕು ಇದು ಆನ್ ಆಗಿದೆ. ಹ್ಞೂ, 24,000 ಮೈಕು ಇದು. ಅದು ಇದು ಸೇರಾ? ಅದೇ ಫುಲ್ ಸೆಟ್. ಅದು 24,000. ಅಂದರೆ ಇನ್ನೂ ಒಂದು ತೊಗೋಬೇಕು. ಇನ್ನೊಂದು ಯಾವುದೋ ಬಟನ್ ಮೈಕ್ ಬಂದೈತೆ. ಎಲ್ಲ ರೆಕಾರ್ಡ್ ಆಗುತ್ತಾ? ಅಂದರೆ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ. ಈ ಸೌಂಡು, ಹಾರನ್ನು, ಅದು ಗಾಳಿ ಎಲ್ಲ ಅವಾಯ್ಡ್ ಮಾಡಿಬಿಡುತ್ತೆ. ಈಗ ಇಲ್ಲೇ ಒಂದಿದೆ ಅನಿಸುತ್ತೆ, ನೋಡೋಣ. ಇಲ್ಲೆಲ್ಲ ತಿನ್ಬಿಟ್ಟು ಅಲ್ಲಿ ಹೊರಡೋಣ. ಹೈವೇಗೇನು ಹೋಗೋದು ಬೇಡ, ಅಲ್ಲೇ ನಿಲ್ಲಿಸ್ಕೊಂತ ತಿನ್ಕೊಂಡು ಹೋಗೋಣ ಅಲ್ಲ. ಆಂಜನೇಯಂ ಅದು ಚೆನ್ನಾಗಿರ್ತದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಹೊಟ್ಟೆ ಇದೆಯಾ? ಮೇಲೆ ಜಾಗ ಇದೆ ಬಾ. ಸುಮ್ಮನೆ ಇಲ್ಲಿ ತಿನ್ನಬಾರ್ದು. ಅಮ್ಮ ಬನ್ನಿ. ಅಲ್ಲಿ ಸರ್ವಾದ್ರು ಮಾಡ್ತಾರೆ ಈಸಿಲಿ. ಇಲ್ಲಿ ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕು. ಇಲ್ಲಿ ಹೋದ್ರೆ ಪರವಾಗಿಲ್ಲ. ಇಲ್ಲಿ ಇದೆ ಅಂತಾನೆ ಗೊತ್ತಿಲ್ಲ ನಂಗೆ ಮೇಲ್ಗಡೆ. ಲಾಸ್ಟ್ ಟೈಮ್ ಬಂದ ಅಲ್ಲೇ ಕೂತಿದ್ವಲ್ಲ. ಅಯ್ಯೋ, ಇಲ್ಲೂ ಜನ ಇದ್ದಾರೆ ಸಿಕ್ಕಿಬಿಟ್ಟೆ. ಇಲ್ಲೂ ವೇಟಿಂಗು. ಕೂತ್ಕೋ, ಅಲ್ಲೇ ಕೂತ್ಕೋಪ್ಪ. ಇಲ್ಲಿ ಬಪ್ಪ, ಸದ್ಯ ಅಲ್ಲೇ ಕೂತ್ಕೊ. ಆರಾಮಾಗಿ ಕೂತ್ಕೊಳ್ಳಿ. ಬೇಗ ಊಟ ಬಂದ್ಬಿಟ್ರೆ ನಯನಾಗ ಹಸುವಾದ್ರೆ ನಯನ ಥರ ನಯನ ಆಗಿರಲ್ಲ ಹಸು ಆದ್ರೆ. ಹಾಂ,
ಏನು ಬೇಕು ಏನು ಬೇಕಮ್ಮ ಏನ್ ಬೇಕು ಮೈಕ್ ಮೆನು ಕೊಡು, ಮೈಕ್. ಮೆನು ಮೆನು ಏನು ಬೇಕಾ ಏನೇನಿದೆ ಮೆನು ಅಲ್ಲ ತಡಿ ಮೆನು ಅಲ್ಲ ಅದು ಮೆನು ಅಲ್ಲ ಬಿಡಪ್ಪ ಎಲ್ಲ ನೋಡೋದು ಮಸಾಲೆ ದೋಸೆ ರೋಟಿ ಹತ್ರ ರೋಟಿ ಹೇಳ್ಬಿಡ್ಲಾ ಹಾಂ ಬೇಡ ಅವ್ರನ್ನ ನಾವು ಬೇರೆ ವೆರೈಟಿ ತಿನ್ನೋದು. ವೆರೈಟಿ ತಿಂತೀರಾ ಕೊಡಿ ನಾನು ವೆರೈಟಿ ಹೇಳ್ತೀನಿ ಅಪ್ಪಂಗೆ ಏನು ಬೇಕೋ ಕೊಡ್ಸು. ಅಪ್ಪ ನಿನಗೆ ಹೇಳ ನೀನೇ ಅಮ್ಮ ಏನು ಹೇಳ್ಬೇಕು? ಅಮ್ಮ ಏನು ಹೇಳುತ್ತೋ ಅದು ಸರ್ ನಾಲ್ಕು ಬಟರ್ ಕುಲ್ಚೆ ಕೊಡಿ ಒಂದು ಮಶ್ರೂಮ್ ಮಂಚೂರಿಯನ್ನು ಅದಕ್ಕೆ ಏನು ಕೊಡ್ತೀರಾ ಗ್ರೇವಿ ಸೊ ಪನ್ನೀರ್ ಇದೆ, ಮಶ್ರೂಮ್ ಇದೆ, ವೆಜಿಟೇಬಲ್ ಇದೆ. ಪನ್ನೀರ್ ಬಟರ್ ಮಸಾಲ ಕೊಟ್ಬಿಡಿ ಪನ್ನೀರ್ ಬಟರ್ ಮಸಾಲ ಒಂದು ರೈಸು ಗೀ ರೈಸ್ ಹೇಳ್ಬಿಡಲಪ್ಪ ಹಾಂ ಸ್ಪೆಷಲ್ ಏನಾದರೂ ಇದೆಯಾ ಕೇಳು ಹಾಂ ಏನಿದೆ ಅದಕ್ಕೆ ಸ್ಪೆಷಲ್ ಗೀ ರೈಸ್ ಓಕೆ ಈ ಟೈಮ್ ಗೀ ರೈಸ್ ಕೊಡ್ತೀರಿ ಹಾಂ ಸೊ ಒಂದೇ ಎರಡು ಹಾಕಿದೆ, ಸೊ ಒಂದು ಸಾಕ. ಒಂದು ಕೊಟ್ಟಿರಿ ಆಮೇಲೆ ಹೇಳ್ತೀನಿ ಹಾಂ ಇನ್ನೇನು ಸ್ಟಾರ್ಟರ್ ಇನ್ನೇನಿದೆ ಇದಿದೆ, ಬೇಬಿ ಕಾರ್ನ್ ಇದೆ, ಬೇಬಿಕಾರ್ನ್ ಬೇಡ ಮಶ್ರೂಮ್ ಗೋಬಿ ತಿಂತೀರಮ್ಮ ಗೋಬಿ ಗೋಬಿ ಬೇಡ ಗೋಬಿ ಒಂದು ಗೋಬಿ ಕೊಟ್ಟು ಒಂದು ಗೋಬಿ ಒಂದು ವಾಟರ್ ಬಾಟಲ್ ಕೊಟ್ಬಿಡಿ ಒಂದು ಕೋಲ್ಡ್ ಕೊಡಿ ಒಂದು ನಾರ್ಮಲ್ ಕೊಡಿ ಅಷ್ಟೇ ಆಮೇಲೆ ಹೇಳ್ತೀನಿ ಸೊ ರಿಪೀಟ್ ಮಾಡ್ತೀನಿ ನೋಡಿ. ಇನ್ನೊಂದು ಸ್ಟಾರ್ಟರ್ ಗೋಬಿ ಬರುತ್ತೆ ಗೋಬಿ ತಿನ್ನಿ ಚೆನ್ನಾಯ್ತಮ್ಮ ಪರವಾಗಿಲ್ಲ ಗೋಬಿನ ಹಾಂ ಫ್ರೂಟ್ ಜ್ಯೂಸ್ ಬೇಕಾ ಏನು ಮತ್ತೆ ಚೆನ್ನಾಯ್ತಮ್ಮ ಊಟ ಹೊಟ್ಟೆ ತುಂಬ ಪರವಾಗಿಲ್ಲ ತುಂಬ ಇನ್ನೂ ಏನು ಹೇಳ ಐಸ್ ಕ್ರೀಮ್ ತಿಂತೀಯಾ ಐಸ್ ಕ್ರೀಮ್ ಓಕೆ ನೀನು ಐಸ್ ಕ್ರೀಮ್ ಅಪ್ಪ ನಿನಗೆ ನಂಗೆ ಹೊಟ್ಟೆ ಫುಲ್ ಆಯಿತು ನಿಂಗೆ ಬೇಡ ನಾವು ಅಮ್ಮಂಗೆ ಮಾತ್ರ ತರಿಸ್ತೀನಿ ನಾನು ತಿಂತೀನಿ ಸ್ವಲ್ಪ ಹೌದಾ ಹಾಂ ನಿಂಗೆ ಬೇಡಪ್ಪ ಅಂಕಲ್ ತಿನ್ನಿ ಐಸ್ ಕ್ರೀಮ್ ಅಲ್ಲಿ ನೋಡಲ್ಲಿ ಶೇರಿಂಗ್ ತಡಿ ಇದೇನೋ ಬ್ಲರ್ ಆಗಿದೆ ಅಲ್ಲಿ 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 ಬರಲಿ ಅಲ್ಲಿ ಹಾಂ ಅಯ್ಯೋ ನೀನು ತಿನ್ಕೋತಾ ಇದೆಯಲ್ಲ ಅಲ್ಲಿ ಏನೈತೆ ಅಂತ ತಿನ್ನಿಸ್ತಾ ಇದೆಯಾ ಹಾಂ ಊಟ ಚೆನ್ನಾಗಿತ್ತಾ ಸೂಪರ್. ಚೆನ್ನಾಗಿತ್ತಾ ಓಕೆ ಕೂತ್ಕೊಳ್ಳಿ ಇವತ್ತು ಒಂಥರ ಒನ್ ಡೇ ಔಟಿಂಗ್ ಥರ ನಮ್ಮ ಪೇರೆಂಟ್ಸ್ ಜೊತೆ ಬನ್ನಿ ಕೂತ್ಕೊ ಒಳಗಡೆ ನಮಗೆ ಕಾಲ್ಸ್ ಬರೋದು ಕಸ್ಟಮರ್ ನನಗೆ ಬರೋದು ಅಪ್ಪಂದು ನಯನದು ಯಾವಾಗೋ ಒಂದ್ಸರಿ ನಮ್ಮ ಅಕ್ಕಂದು ಅದು ಬಿಟ್ರೆ ಯಾವುದು ಪ್ರಮೋಷನ್ಸ್ದು ಇಲ್ಲ ಕಸ್ಟಮರ್ ಕಸ್ಟಮರ್ ಕೇರ್ ಅದು ಬಿಟ್ರೆ ನನಗೆ ನಮ್ಮ ಫ್ರೆಂಡ್ಸ್ದು ಅವ್ರದ್ದು ಇವ್ರದ್ದು ಯಾರ್ದು ಇಲ್ಲ ಸೊ ಊಟ ಮುಗೀತು ಹೊರಡ್ತಾ ಇದ್ದೀವಿ ಮನೆಗೆ ನಾನು ಆ್ಯಕ್ಚುಲಿ 4:15 ವಾಲಿಬಾಲ್ ಆಡೋಕ್ಕೆ ಹೋಗಬೇಕು ಸೊ ಬೇಗ ಹೋದರೆ ಸ್ವಲ್ಪ ಖುಷಿ ಆಗುತ್ತೆ ಇದು ಯಾವ ರೋಡ್ ಅಂತ ನಿಮಗೆ ಗೊತ್ತಿರಬಹುದು ಫೇಮಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡು ಸೊ ಹೊರಡ್ತಾ ಇದ್ದೀವಿ ಈಗ ಬೇಗ ಹೊರಟ್ಬಿಟ್ಟು ನಾನು ವಾಲಿಬಾಲ್ ಆಡಬೇಕು ಸೊ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ನಯನ ನಮ್ಮ ಹೆಂಡತಿ ತುಂಬ ಸಪೋರ್ಟ್ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಕ್ರಿಕೆಟ್ ಆಗಲಿ ಸಂಡೇ ಕ್ರಿಕೆಟ್ ಆಡಕ್ಕೆ ಬಿಡ್ತಾರೆ ನನಗೆ ಮಂಡೇ ಟು ಫ್ರೈಡೇ ಯಾವಾಗ ಬೇಕಾದರೂ ಬ್ಯಾಡ್ಮಿಂಟನ್ಗೆ ಹೋಗ್ಬೋದು ಆಮೇಲೆ ಸಂಜೆ ಹೊತ್ತು ವಾಲಿಬಾಲ್ ಇವಾಗ ಸ್ಟಾರ್ಟ್ ಆಗಿದೆ ವಾಲಿಬಾಲ್ ಹೋಗೋದಕ್ಕೂ ಬಿಡ್ತಾರೆ ತುಂಬ ಒಳ್ಳೆ ಹೆಂಡತಿ ಪ್ರತಿಯೊಂದು ಸ್ಪೋರ್ಟ್ಸ್ಗೆ ಎಂಕರೇಜ್ ಮಾಡುವಂಥ ಹೆಂಡತಿ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ಮಾಡಿಬಿಡಿ